ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ವಿನಯ್ ಕುಮಾರ್ ಸರ್ ಅವರು ಮಾತಾಡಬೇಕಾಗಿ ಕೇಳಿಕೊಳ್ತಿದ್ದೀನಿ. ಪ್ರದೇಶ್ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಎಂ.ಎ. ಗಫೂರ್ ಅವರೇ, ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು, ಇಲ್ಲಿಯ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದಂಥ ಶ್ರೀಮತಿ ಗೀತಾ ವಾಗ್ಲೇರವರೇ, ನಮ್ಮ ಮೈನಾರಿಟಿ ಅಧ್ಯಕ್ಷರಾದಂಥ ಶರ್ಫುದ್ದೀನ್ರವರೇ, ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಹಸನಪ್ಪನವರೇ, ಶ್ರೀಯುತ ರತನ್ ಶೆಟ್ರೆ, ಮೆಲ್ವಿನ್ ಅವರೇ, ಶ್ರೀಯುತ ಜುಬೇರ್ ಅವರೇ, ಗ್ರೇಸಿ ಅವರೇ, ಪ್ರಕಾಶ್ ಆಚಾರ್ಯ ನಮ್ಮ ಅಧ್ಯಕ್ಷರು, ಅದೇ ರೀತಿಯಾಗಿ ಇಗ್ನೇಷಿಯಸ್ ರವರ ಸಹೋದರಿ ಅವರ ಶ್ರೀಮತಿಯವರಾದಂಥ ರೆಮಿಡಿಯಾರ್ ಅವರೇ, ಶ್ರೀಯುತ ಮೆಲ್ವಿನ್ ರವರೇ, ಶ್ರೀಯುತ ಸುಜಾತಾರವರೇ, ರೇವತಿರವರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತರೇ, ನೆರೆದಂಥ ನನ್ನ ಹಿರಿಯ ಕಿರಿಯ ಬಂಧುಗಳೇ, ಇವತ್ತು ಹಿರಿಯರಾದಂಥ ಇಗ್ನೇಷಿಯಸ್ ರವರ ಒಂದು ಪುಣ್ಯ ದಿವಸ. ಅವರ ಪುಣ್ಯ ದಿವಸದ ಸ್ಮರಣೆಗೋಸ್ಕರ ನಮ್ಮ ದಿವಂಗತ ವಾಸು ಪೂಜಾರಿಯವರ ಶ್ರೀಮತಿಯವರು ಗುಲಾಬಿ ಅವರಿಗೆ ಒಂದು ಹೊಸ ಮನೆಯನ್ನು ಕಟ್ಟಿಕೊಟ್ಟು ಇವತ್ತು ಆ ಪುಣ್ಯ ಸ್ಮರಣೆಗೆ ಅರ್ಥ ಬರುವಂಥ ರೀತಿಯ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನಾವು ಹುಟ್ಟಿದ ನಂತರ ನಮಗೋಸ್ಕರ ಬದುಕಲಿಕ್ಕೆ ಕೂಡದಂತೆ ಪರರಿಗೋಸ್ಕರ ಬದುಕಬೇಕು. ಅದಕ್ಕೆ ಬೇರೆ ಉದಾಹರಣೆ ಇಲ್ಲ. ಇಗ್ನೇಷಿಯಸ್ಗಿಂತ ದೊಡ್ಡ ಉದಾಹರಣೆ ಬೇರೊಂದಿಲ್ಲ. ತನ್ನ ಜೀವನ ಉದ್ದಕ್ಕೂ ಕೂಡ ಯಾರ ಸ್ವರ ಎಲ್ಲಿಗೆ ಕೇಳಕ್ಕೆ ಶಕ್ತಿ ಇಲ್ಲದಂಥ ಜನರ ಪರವಾಗಿ ಅವರ ಸೇವೆ ಮಾಡುವಂಥದ್ದು, ಅವರಿಗೆ ತಮ್ಮ ಹಕ್ಕುಗಳನ್ನು ಒದಗಿಸಿಕೊಡುವಂಥ ಕೆಲಸ ಕಾರ್ಯದ ಮಟ್ಟಿಗೆ ನಿರಂತರವಾಗಿ ಕೆಲಸ ಕಾರ್ಯ ಮಾಡಿದಂಥವರು ಇಗ್ನೇಷಿಯಸ್ರವರು. ಇದ್ದವರಿಗೆ, ಉಳ್ಳವರಿಗೆ, ಶ್ರೀಮಂತರಿಗೆ ಅವರದೇ ಆದಂಥ ಶಕ್ತಿ ಇರ್ತದೆ. ಆದರೆ ಯಾರು ಬಡವರು ಇರ್ತಾರೆ, ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಯಾರು ವಿದ್ಯಾಭ್ಯಾಸದಿಂದ ಇವತ್ತು ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲದಂಥ ಜನ ಯಾರಿದ್ದಾರೆ, ಅವರಿಗೆ ಇವತ್ತು ಸಾಧಾರಣ 78 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ. ಇನ್ನೂ ಕೂಡ ನಾವು ಪಡೆದಂಥ ಸ್ವಾತಂತ್ರ್ಯ ಅವರಿಗೆ ಇನ್ನೂ ಕೂಡ ಮುಟ್ಟಿಲ್ಲ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಬರೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದು ಮಾತ್ರ ಅಲ್ಲ. ಸಂವಿಧಾನ ಅಂತ ಹೇಳಿದ್ರೆ ಬರೇ ಆಚರಣೆಗೋಸ್ಕರ ಮಾತ್ರ ಅಲ್ಲ. ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಇವೆಲ್ಲ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಲಿಕ್ಕೋಸ್ಕರ ಸತ್ಯ, ಶಾಂತಿ, ಅಹಿಂಸೆ ಮುಖಾಂತರ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು. ಇಡೀ ಜಗತ್ತು ಅವರ ಕೊಲೆಯಾದಂಥ ಸಮಯದಲ್ಲಿ, ಅವರ ಮರಣ ಹೊಂದಿದ ಸಮಯದಲ್ಲಿ ವಿಶ್ವಸಂಸ್ಥೆಯಲ್ಲಿ ಇಡೀ ರಾಷ್ಟ್ರಗಳ ಬಾವುಟ ಇರ್ತದೆ. ಎಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳ ಬಾವುಟ ಇರ್ತದೆ. ಆ ಬಾವುಟವನ್ನು ಯಾರಿಗಾದರೂ ಜಗತ್ತಿನಲ್ಲಿ ಒಬ್ಬರಿಗೆ ಇವತ್ತು ಕೆಳಗಡೆ ಮಾಡಿದರೆ ಅದು ಮಹಾತ್ಮ ಗಾಂಧಿಗೆ ಮಾತ್ರ. ಮಹಾತ್ಮ ಗಾಂಧಿ 186 ರಾಷ್ಟ್ರಗಳಲ್ಲಿ ಮಹಾತ್ಮ ಗಾಂಧಿಯವರ ಕುರು ಇದೆ. ಮೊನ್ನೆ G20 ನಡೆಯಿತು. ಮೋದಿಯವರ ನೇತೃತ್ವದಲ್ಲಿ 52 ಪ್ರಧಾನಮಂತ್ರಿಗಳು ಬಂದಿದ್ದರು. ಎಲ್ಲರೂ ಕೂಡ ಅಡ್ಡ ಬಿದ್ದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ನಮಸ್ಕರಿಸುವಂಥ ದೃಶ್ಯವನ್ನು ನಾವು ಕಂಡಿದ್ದೇವೆ.
ಮಹಾತ್ಮ ಗಾಂಧಿಯವರ ಉಲ್ಲೇಖ ಇತ್ತು, ಬಡವ ಬಡವ ಎಂದು ದೂರ ಜರಿದಿರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತೇಳಿ. ಇನ್ನೊಂದು ಮಾತು ಹೇಳಿದರು, ಯಾರೇ ಒಬ್ಬ ವ್ಯಕ್ತಿ ಅಧಿಕಾರದ ಕುರ್ಚಿಯಲ್ಲಿರುವಾಗ ಯಾವುದಾದ್ರೂ ಒಂದು ತೀರ್ಮಾನ ತಗೊಳ್ತಿದ್ರೆ ಆ ತೀರ್ಮಾನದಿಂದ ಕಟ್ಟ ಕಡೆಯ ಬಡವರ ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ತೀರ್ಮಾನ ತಗೊಳ್ಳು ಅಂತೇಳಿ. ಇವತ್ತು ಈ ದೇಶದ ಸಂಪತ್ತು 50% ಜನಸಂಖ್ಯೆಯ ಸಂಪತ್ತು 1% ಜನರ ಹತ್ರ ಇದೆ. ಶ್ರೀಮಂತರು ಶ್ರೀಮಂತರಾಗೋದು, ಬಡವರು ಇನ್ನೂ ಬಡವರಾಗೋದು. ಇವತ್ತು ಒಬ್ಬ ಕಾರ್ಮಿಕನ ಮಗ ಅವನು ಕಾರ್ಮಿಕ ಆಗಿಯೇ ಸಾಯಬೇಕು, ಒಬ್ಬ ಪೌರ ಕಾರ್ಮಿಕನ ಮಗ ಪೌರ ಕಾರ್ಮಿಕ ಆಗಿಯೇ ಸಾಯಬೇಕು. ಇವತ್ತು ಅವನು ಡಾಕ್ಟರ್ ಆಗ್ಲಿಕ್ಕೆ ಕೂಡ್ದು, ಅವನು ಇಂಜಿನಿಯರ್ ಆಗ್ಲಿಕ್ಕೆ ಕೂಡ್ದು, ಅವನು ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಕೂಡ್ದು. ವಿದ್ಯಾಭ್ಯಾಸದ ಹಕ್ಕೇ ಇರಲಿಲ್ಲ. ಕೆಲವು ಜನರಿಗೆ ಮಾತ್ರ ವಿದ್ಯಾಭ್ಯಾಸದ ಹಕ್ಕಿತ್ತು. ಸ್ವಾತಂತ್ರ್ಯ ಪಡೆದ ನಂತರ ಇವತ್ತು ಸರ್ವ ಜನರಿಗೆ ಕೂಡ ವಿದ್ಯಾಭ್ಯಾಸದ ಹಕ್ಕು ಒದಗಿಸುವಂಥ ಅವಕಾಶ ಆಯಿತು. ಈ ರೀತಿಯಲ್ಲಿ ಇವತ್ತು ದೊಡ್ಡ ಗದ್ದಲ ಎಚ್ಚರಿಸಿದ ನಾವು ಮಾಧ್ಯಮ ಪತ್ರಿಕೆಯಲ್ಲಿ ನೋಡಿರಬಹುದು. ದೇಶದಲ್ಲಿ ದೊಡ್ಡ ಗದ್ದಲ. ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿ ಜನರು ನಾವಿದ್ದೇವೆ. ನಮ್ಮ ವೇದಿಕೆ ನೋಡಿದರೆ ಹೇಳ್ತದೆ, ಸರ್ವ ಜನರು ಕೂಡ ನಮ್ಮ ದೇಶದಲ್ಲಿದ್ದಾರೆ. ನಮಗೆಲ್ಲ ಸಮಾನವಾದಂಥ ಹಕ್ಕು. ರಾಷ್ಟ್ರಪತಿ ಕೂಡ ಒಂದೇ ಓಟಿನ ಹಕ್ಕು, ಕಟ್ಟ ಕಡೆಯಲ್ಲಿದ್ದಂಥ ಬಡವನಿಗೆ ಕೂಡ ಒಂದೇ ಓಟಿನ ಹಕ್ಕು. ಆದರೆ ಇವತ್ತು ಅಂತರ ಸೃಷ್ಟಿ ದೇವರು ಕೊಟ್ಟಂಥ ಅಂತರ ಅಲ್ಲ, ನಾವೇ ಸೃಷ್ಟಿ ಮಾಡಿಕೊಂಡಂಥ ಅಂತರ. ಆ ಜಾತಿ, ಈ ಜಾತಿ, ಮೇಲ್ಜಾತಿ, ಕೀಳ್ಜಾತಿ, ಅವಿದ್ಯಾವಂತ, ವಿದ್ಯಾವಂತ, ಶ್ರೀಮಂತ, ಬಡವ, ಇದನ್ನೆಲ್ಲ ನಾವೇ ಸೃಷ್ಟಿ ಮಾಡಿಕೊಂಡದ್ದು. ನಮ್ಮ ಸಂವಿಧಾನ ಏನು ಹೇಳ್ತದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಏನು ಹೇಳ್ತದೆ ಅಂತ ಹೇಳಿದ್ರೆ, ಸಮಾನತೆ ಇರಬೇಕು, ಎಲ್ಲರೂ ಕೂಡ ಸಮಾನರಾಗಿರಬೇಕು, ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಬದುಕಬೇಕು. ಇವತ್ತು ಇಂಥ ಸಂವಿಧಾನ ನಮ್ಮ ಮುಂದೆ ಇದೆ. ಇವತ್ತು ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನ, ಅದಕ್ಕೋಸ್ಕರ ಕೋಲಾಹಲ. ಅವೆಲ್ಲನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ತನ್ನ ಜೀವನ ಉದ್ದಕ್ಕೂ ಕೂಡ ನಿರಂತರವಾಗಿ ಕೆಲಸ ಕಾರ್ಯ ಮಾಡಿದಂಥವರು ಇಗ್ನೇಷಸ್ರವರು. ಇವತ್ತು ಅವರ ಕುಟುಂಬಸ್ಥರೆಲ್ಲ ಸೇರಿ 2 ಲಕ್ಷಕ್ಕಿಂತ ಮಿಕ್ಕಿ ಕುಟುಂಬಸ್ಥರೇ ಇವತ್ತು ಜೋಡಣೆ ಮಾಡಿದ್ದಾರೆ ಅಂತ ಹೇಳಿದರು. ಅದೇ ರೀತಿಯಾಗಿ 1.5 ಲಕ್ಷ ಏನೋ ಪಂಚಾಯತಿಂದ ಏನೋ ಒದಗಿಸುವಂಥ ಅವಕಾಶ ಆಗಿದೆ. ಈ ರೀತಿಯಲ್ಲಿ ಒಂದು ಮನೆ ಅಂತ ಹೇಳಿದರೆ ಜೀವನದಲ್ಲಿ ಒಂದು ಸಲ ಮಾತ್ರ ಮನೆ ಕಟ್ಟಲಿಕ್ಕೆ ಸಾಧ್ಯ. ಮನುಷ್ಯನಿಗೆ ಒಂದು ಸಲ ಮಾತ್ರ ಮದುವೆ ಆಗಲಿಕ್ಕೆ, ಒಂದು ಸಲ ಮಾತ್ರ ಮನೆ ಕಟ್ಟಲಿಕ್ಕೆ ಅವಕಾಶ. ಎಲ್ರಿಗೂ ಆಸೆ ಇರ್ತದೆ. ಒಬ್ಬ ಮುನಿಯೊಬ್ಬ ಪ್ರಾರ್ಥನೆ ಮಾಡ್ತಾನೆ, ವಿಶ್ವಂ ಬಹುತೇಕಂ ನೀಡಂ ಅಂತೇಳಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಜಗತ್ತನ್ನು ಹಕ್ಕಿಯ ಗೂಡಾಕಿಸು ಅಂತೇಳಿ. ಹಕ್ಕಿಗಳೆಲ್ಲ ಬೆಳಗಿನ ಹೊತ್ತಿನಲ್ಲಿ ಮುಂಜಾವೆ ಚಿಲಿಪಿಲಿ ಗುಟ್ಟುತ್ತಾ ಊರೆಲ್ಲ ಸುತ್ತಿ ವಾಪಸ್ ಹಕ್ಕಿಯ ಗೂಡಿಗೆ ಸೇರುವಂತೆ, ಒಂದು ಅಗಲ ಅನ್ನ ಸಿಕ್ಕಿದ್ರೆ ಇಡೀ ಹಕ್ಕಿಯ ಸಮುದಾಯವನ್ನು ಕರೆದು ತಿನ್ನುವಂತೆ, ಒಂದು ಹಕ್ಕಿಗೆ ನೋವಾದರೆ ಇಡೀ ಹಕ್ಕಿಗಳ ಸಮುದಾಯ ಆಕ್ರಂದನ ನೀಡುವಂತೆ ಅಂತ ಒಂದು ಹಕ್ಕಿಯ ಗೂಡಾಗಿಸು ಅಂತೇಳಿ. ಆ ಹಕ್ಕಿಯ ಗೂಡು ಹೆಚ್ಚಿನ ನಿಮಿಷ ಇಂಥ ಕೆಲಸ ಮಾಡಿದ ಮಾತ್ರ. ಯಾರು ಪಾಪ ಹೆಣ್ಣು ಮಗಳು ಗುಲಾಬಿ ಅಕ್ಕ ಇವತ್ತು ಏನು ಕಷ್ಟದಲ್ಲಿದ್ದಾರೆ, ಅವರ ಸಹಾಯಾರ್ಥಕ್ಕೆ ಬಂದು ಅವರಿಗೆ ಒಂದು ಇವತ್ತು ಮನೆ ಕಟ್ಟಿಕೊಡುವಂಥ ಕೆಲಸ ಕಾರ್ಯ ಉಂಟಲ್ಲ, ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಹೆಚ್ಚಿನ ನಿಮಿಷ ಇವತ್ತು ಇಗ್ನೇಷಿಯಸ್ ಅವರ ಮನೆಯವರಿಗೆ ಅವರ ಮನೆಯಲ್ಲೇ ಇವತ್ತು ಸ್ಮರಣೆ ಮಾಡಬಹುದಿತ್ತು. ಅವರ ಮನೆಯಲ್ಲೇ ಅವರ
ನೆನಪಿಗೋಸ್ಕರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ಬೋದಿತ್ತು. ಆದರೆ ಗುಲಾಬಿ ಅಕ್ಕನವರ ಕಷ್ಟ ನೋವನ್ನು ಅರ್ಥೈಸಿಕೊಂಡು ಅವರಿಗೆ ಅವಶ್ಯಕವಾದಂಥ ಒಂದು ಮನೆಯನ್ನು ಕಟ್ಟಿಕೊಡೋದ್ರ ಮುಖಾಂತರ ಅದರಲ್ಲಿ ಇಗ್ನೇಷಿಯಸನ್ನು ಸ್ಮರಣೆ ಮಾಡುವಂಥ ಕೆಲಸ ಕಾರ್ಯ ಅದು ಬಹಳ ದೊಡ್ಡ ಕೆಲಸ. ಅದಕ್ಕೆಲ್ಲ ದುಡ್ಡು ಮೌಲ್ಯ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಮನಸ್ಸು ಹೆಚ್ಚಿನ ಅಂಶ ಇಗ್ನೇಷಿಯಸ್ ಅವ್ರದ್ದು ಆಗಿತ್ತು. ಎಷ್ಟೋ ಮನೆ ಕಟ್ಟುವಂಥದ್ದು, ಎಷ್ಟೋ ಭೂನ್ಯಾಯ ಮಂಡಳಿಯ ಸದಸ್ಯನಾಗಿ, ಅಕ್ರಮ ಸಕ್ರಮದ ಸದಸ್ಯನಾಗಿ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಪಂಚಾಯತಿನ ಅಧ್ಯಕ್ಷರಾಗಿ, ತಾಲೂಕು ಪಂಚಾಯತಿನ ಸದಸ್ಯರಾಗಿ ಎಷ್ಟೋ ಇವತ್ತು ಬಡವರಿಗೆ ಕಡು ಮಾತು, ಓಲೈಕೆ ಇರಲಿಲ್ಲ. ಆದರೆ ಪ್ರತಿಯೊಬ್ಬನ ಕಷ್ಟದಲ್ಲಿ ಕೂಡ ಭಾಗಿಯಾಗುವಂಥ ಒಂದು ದಿವ್ಯ ಚೇತನ ಇಗ್ನೇಷಿಯಸ್ ಡಿಸೋಜ ಅವರಿಗೆ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಸ್ಮರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಭಾಗಿಯಾದಂಥ ಅವರ ಶ್ರೀಮತಿಯವರು, ಅವರ ಮಕ್ಕಳು, ಅವರ ಕುಟುಂಬಸ್ಥರು, ಅವರನ್ನೆಲ್ಲ ನಾನು ತುಂಬ ಹೃದಯದಿಂದ ಅಭಿನಂದಿಸಿಕೊಂಡು ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ಕೂಡ ನಡೆದು ಬರಲಿ. ರತನ್ ಅವರು ಹೇಳಿದರು, ಇನ್ನು ಆ ಭಾಗದಲ್ಲಿ ಕೂಡ ಕೆಲವು ಮನೆ ಕಟ್ಟಿ ಕೊಡ್ತಾ ಇದ್ದೇವೆ ಅಂತೇಳಿ. ಹೆಚ್ಚಿನ ಅಂಶ ಇವತ್ತು ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಈಗ ಬಡವರಿಗೆ ಮನೆ ಕೊಡೋದೇ ನಿಂತು ಹೋಗಿದೆ. ಒಂದು 5 ಸೆನ್ಸ್ ಜಾಗ ಕೊಡೋದಿಲ್ಲ. ನಾನು 8,000 ಜನರಿಗೆ ಶಾಸಕನಾಗಿರುವಾಗ ಇವತ್ತು ಮನೆ ನಿವೇಶನ ಕೊಟ್ಟೆ. 10,000 ಜನರಿಗೆ ಮನೆ ವಿತರಣೆ ಮಾಡಿದೆ. ಒಂದು ಬಡವನಿಗೆ ಮನೆ ಕೊಡೋದಿಲ್ಲ. ಈಗ ಒಂದು ಸೈಟ್ ಕೊಡೋದಿಲ್ಲ. ಸರ್ಕಾರದಲ್ಲಿ ಮನೆ ಕಟ್ಟಿದರೆ ಹೊಡೆದು ಬಿಸಾಡ್ತಾರೆ, JCB ಕೊಂಡೋಗ್ತಾರೆ, ಹುಡಿ ಮಾಡ್ತಾರೆ ಬಡವರ ಮನೆಯನ್ನು. ಇಂಥ ಸಮಯದಲ್ಲಿ ಮುಂದಿನ ದಿವಸ ಅದರ ಬಗ್ಗೆ ನಾವು ಹೋರಾಟದ ರೀತಿಯಲ್ಲಿ ತಗೊಳ್ತೇವೆ. ಎಷ್ಟು ಸಾವಿರ ಕಟ್ಟಲೆ ಅರ್ಜಿ ಇದೆ ಪಂಚಾಯತ್ಗಳಲ್ಲಿ, ಸರ್ಕಾರಿ ಜಾಗ ಇದೆ, ಯಾರ್ಯಾರೋ ಇವತ್ತು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಇವತ್ತು ಡೀಮ್ಡ್ ಫಾರೆಸ್ಟ್ ಅನ್ನುವಂಥದ್ದು ಈಗ ವಿರಹಿತ ಆಗಿದೆ. ಇಂಥ ಸಮಯದಲ್ಲಿ ಇವತ್ತು ಈ ಒಂದು ಸಾಂಕೇತಿಕವಾಗಿ ಮನೆ ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ. ಮೆಲ್ವಿನ್ ರವರು ಕೂಡ ಇವತ್ತು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು. ಅವರಿಗೆ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡಿಕೊಂಡು ತಮಗೆಲ್ಲ ಶುಭ ಕೋರಿ, ಹೊಸ ವರ್ಷ ಬರ್ತದೆ, ಕ್ರಿಸ್ಮಸ್ ಹಬ್ಬ ಬರ್ತದೆ, ಇವತ್ತು ತಮಗೆಲ್ಲ ಶುಭ ಆಗಲಿ. ಹೊಸ ವರ್ಷ ನಮಗೆಲ್ಲ ಒಳ್ಳೆಯ ವರ್ಷ ಆಗಲಿ, ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂಥ ವರ್ಷ ಆಗಲಿ ಅಂಥೇಳಿ ಹಾರೈಕೆ ಮಾಡಿಕೊಂಡು ನಾನು ತುಂಬ ಕಾರ್ಯಕ್ರಮದಲ್ಲಿದ್ದೇನೆ. ಇವತ್ತು 20 ಕಾರ್ಯಕ್ರಮ ಇವತ್ತು. ಹಾಗಾಗಿ ನನಗೆ ಮುಂದಕ್ಕೆ ಹೋಗಲಿಕ್ಕೆ ಕೂಡ ತಾವು ಅನುಮತಿ ಕೊಡಬೇಕು ಅಂತ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ನಿಲ್ಲಿಸ್ತೇನೆ. ಸರ್, ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಸಿಕೊಂಡು ನೀವು ಹೋಗ್ಬೇಕಂತ ಕೇಳಿಕೊಳ್ತಿದ್ದೇನೆ. ಈ ಒಂದು ಮನೆ ಕಟ್ಟಲಿಕ್ಕೆ ನಮಗೆ ಮುಖ್ಯವಾಗಿ ಸಹಕಾರ ನೀಡಿದ ಶ್ರೀ ಮೆಲ್ವಿನ್ ಡಿಸೋಜ ಅವರು ಹಾಗೂ ರತನ್ ಶೆಟ್ಟಿ ಹಾಗೂ ನಮ್ಮ ಬೂತ್ ಅಧ್ಯಕ್ಷರಾದ ಪ್ರಕಾಶ್ ಆಚಾರ್ಯ ಅವರು ವೇದಿಕೆಗೆ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಪಂಚಾಂಗ ಮತ್ತು ಗೋಡೆ ಕೆಲಸವನ್ನು ಮಾಡಿದರು ಪೀಟರ್ ಕೋಡರ್ ಅವರು ಕಾರ್ಯನಿಮಿತ್ತ ಬರಲಿಲ್ಲ. ನಂತರ ನಮಗೆ ಬೇಕಾದ ಹೊಯ್ಗೆ ಮತ್ತೆ ಇತರ ಸಾಮಗ್ರಿ ಮತ್ತೆ ಮನೆಗೆ ಬೇಕಾದ ರೀಪು ಎಲ್ಲ ವ್ಯವಸ್ಥೆ ಮಾಡಿದವರು ರತನ್ ಶೆಟ್ಟಿ ಅವರು. ಅವರು ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಇದಕ್ಕೆ ಸಹಕಾರವನ್ನು ನೀಡ್ತಾ ಬಂದಿರು. ಅವರಿಗೆ ವಿಶೇಷವಾಗಿ ಧನ್ಯವಾದ ಸಲ್ಲಿಸುತ್ತಾ ಅವರಿಗೆ ಸರ್ ಅವರು ಸೊರಕೆ ಅವರು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಮೆಲ್ವಿನ್ ಡಿಸೋಜ ಅವರು ಕಳೆದ ಬಾರಿ ಇಲ್ಲಿ ಶಿರುವಕ್ಕೆ ಬಂದಾಗ ನಂಗೆ ಫೋನ್ ಮಾಡಿ ನಂಗೆ ಸಿಕ್ಕಿದ್ರು. ಹಾಗೆ ನಾನು ಹೇಳಿದೆ ಈಗ ಇಂಥೊಂದು ಕೆಲಸ ಮಾಡ್ತೀನಿ, ಅದಕ್ಕೆ ಆಯ್ತು ಮಾರೆ ಬನ್ನಿ ಹೋಗುವ. ಅವರು ಇಲ್ಲಿ ಮನೆಗೆ ಬಂದು ಆ ಮನೆಯ ಪರಿಸ್ಥಿತಿಯನ್ನು ನೋಡಿ ಕೂಡಲೇ ನಮ್ಗೆ ದೊಡ್ಡ ಮಟ್ಟದ ಸಹಕಾರವನ್ನು ಅವರು ನೀಡಿದ್ದಾರೆ. ಮುಂದೆ ಕೂಡ ನಮ್ಗೆ ಇಂತಹ ಒಂದು ಸಹಕಾರವನ್ನು ನೀಡ್ತಾರೆ. ಮತ್ತೆ ಇದು ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹ ತುಂಬಾ ಕಾರ್ಯಕ್ರಮ ಇದ್ರೂ ಕೂಡ ಈ ಒಂದು ಹಳ್ಳಿಯ ಭಾಗಕ್ಕೆ ಬಂದು ನಮ್ಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ನಾನು ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಗೋಡೆ ಕೆಲಸ ಎಲ್ಲ ಆಗಿ ನಂತರ ಮಾಡು, ನಂತರ ಇದು ಬಾಗಿಲು ಮತ್ತೆ ಟಾಯ್ಲೆಟ್ ಅದು ಎಲ್ಲ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕೆಲಸ ಇತ್ತು. ಅದು ನಮ್ಮ ಪ್ರಕಾಶ್ ಆಚಾರ್ಯ ನಮ್ಮ ಬೂತ್ ಅಧ್ಯಕ್ಷರು ಅವರು ಎಲ್ಲ ನಾನು ಜವಾಬ್ದಾರಿ ಕೊಟ್ಟದನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಮತ್ತೆ ಎಲ್ಲ ಕೆಲಸ ಕಾರ್ಯವನ್ನು ಅವರು ಕಂಪ್ಲೀಟ್ ಮಾಡಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಧನ್ಯವಾದ ಸಲ್ಲಿಸುತ್ತಾ ಅವರಿಗೂ ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸಬೇಕು ಕೇಳಿಕೊಳ್ತಿದ್ದೀನಿ. ಪ್ರಕಾಶ್ ಆಚಾರ್ಯ ನಮ್ಮ ವಾರ್ಡ್ನ ಬೂತ್ ಅಧ್ಯಕ್ಷರಾಗಿ ಕೂಡ ಪಕ್ಷದ ಎಲ್ಲ ಕೆಲಸ ಕಾರ್ಯಗಳಿಗೆ ಕಾರ್ಯಕ್ರಮಗಳಿಗೆ ತಪ್ಪದೆ ಅವರು ನಿರ್ವಹಿಸುತ್ತಾರೆ.
ಅವರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದ ಸಲ್ಲಿಸ್ತೇನೆ. ಎಲ್ಲರೂ ಫೋಟೋ ಬಂದಿದೆ. ನಮ್ಮ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸರ್ ಅವರು ತಗೊಳ್ಬೇಕಾಗಿ ಕೇಳಿಕೊಳ್ತಿದ್ದೀನಿ. ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವರು ಅನೇಕ ಕಾರ್ಯಕ್ರಮಗಳಿದ್ದರು. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯಿಂದ ಬಂದಿದ್ದ ಅವರಿಗೆ ವಿಶೇಷ ಧನ್ಯವಾದಗಳು ಸರ್. ಕಾರ್ಯಕ್ರಮ ಮುಂದುವರಿತಿದೆ, ಯಾರು ಕೂಡ ಎದ್ದು ಹೋಗಬಾರದು. ಈಗ ಈ ಒಂದು ಮನೆಯ ಕೆಲಸ ಕಾರ್ಯದಲ್ಲಿ ಪೇಂಟಿಂಗ್ ಕೆಲಸವನ್ನು ಅಚ್ಚುಕಟ್ಟಾಗಿ ನೆರವೇರಿಸುವ ಸಂತೋಷ್ ರವರು ವೇದಿಕೆಗೆ ಬರಬೇಕು. ಅದೇ ರೀತಿ ಈ ಒಂದು ಮನೆಯ ಲೈಟಿಂಗ್ ಅನ್ನು ನೆರವೇರಿಸುವ ಸುಧೀರ್ ರವರು, ಅವರು ಕೂಡ ವೇದಿಕೆಗೆ ಬರಬೇಕು. ಸಂತೋಷ್ ಕರ್ಕೇರ ಮತ್ತು ಸುಧೀರ್ ಪೂಜಾರಿ ಅವರು ವೇದಿಕೆಗೆ ಬರಬೇಕು. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಶ್ರೀ ಎಂ ಎ ಗಫೂರ್ ಅವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸುಧೀರ್ ಅವರಿಗೆ, ಸುಧೀರ್ ಬರ್ಲಿಲ್ವಾ? ಸಂತೋಷ್ ರವರಿಗೆ ನಾನು ಒಂದು ಫೋನ್ ಮಾಡಿ ಹೇಳಿದೆ, ಹೀಗೆ ಒಂದು ಪೇಂಟಿಂಗ್ ಕೆಲಸ ಆಗ್ಬೇಕಂತ. ಕೂಡಲೇ ಅವರು ಮನೆಗೆ ಭೇಟಿ ನೀಡಿ ಅದಕ್ಕೆ ಬೇಕಾದ ಎಲ್ಲ ಸಾಮಾನು ತಂದುಕೊಟ್ಟು ಒಂದು ಕಡಿಮೆ ಖರ್ಚಿನಲ್ಲಿ ಈ ಒಂದು ಒಳ್ಳೆಯ ಕಾರ್ಯವನ್ನು ಅವರು ನೆರವೇರಿಸಿಕೊಟ್ಟಿದ್ದಾರೆ. ಅವರ ತಂಡದೊಂದಿಗೆ ಬಂದು ಇದನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅವರ ಮಗ, ಅವರಿಗೆ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ ಮಾಡುವುದಿತ್ತು, ಅದು ಬರಲಿಲ್ಲ. ಅವರು ರಾಜ್ಯ ಮಟ್ಟದ ಫುಟ್ಬಾಲ್ ತಂಡಕ್ಕೆ ಅವರ ಮಗ ಸೃಜನ್ ರವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಕೂಡ ನಾನು ವಿಶೇಷವಾದ ಧನ್ಯವಾದ ಸಲ್ಲಿಸ್ತೇನೆ. ಸೈಂಟ್ ಮೇರಿಸ್ನ PUC ಶಾಲೆಯಲ್ಲಿ ಕಲಿತಿರುವ ಅವರು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿ ಅವರು ನಮ್ಮ ಈ ಭಾಗಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಅದಕ್ಕೆ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಈಗ ವಿಶೇಷವಾಗಿ ನಮ್ಮ ಈ ಮನೆಯ ಜವಾಬ್ದಾರಿ ಹೊತ್ತುಕೊಂಡ ನಮ್ಮ ಮೆಲ್ವಿನ್ ಅವರಿಗೆ ಸನ್ಮಾನ ಮಾಡಲು, ಮೆಲ್ವಿನ್ ಡಿಸೋದ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಉಂಟು. ಎಲ್ಲರೂ ಚಪ್ಪಳೆ ಮೂಲಕ ಅವರನ್ನು ವೆಲ್ಕಮ್ ಮಾಡಿ. ಸುಧೀರ್ ಅವರ ತಾಯಿ ಕಲ್ಯಾಣಿ ಅಕ್ಕ ಅವರಿದ್ದಾರೆ. ಅವರು ಸುಧೀರ್ ಪರವಾಗಿ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಶಿರುವ ಮುಟ್ಲಪಾಡಿ ವಾರ್ಡ್ನಲ್ಲಿ ಇನ್ನೊಬ್ಬ ಪ್ರತಿಭಾನ್ವಿತ ಹುಡುಗಿ ಇದ್ದಾಳೆ, ಶಮಿತಾ ಪೂಜಾರ್ತಿ. ಅವಳು ಕೂಡ ವೇದಿಕೆಗೆ ಬರಬೇಕು. ಶಮಿತಾ ಪೂಜಾರ್ತಿ ಅವರು ನಮ್ಮ ಸೈಂಟ್ ಮೇರಿಸ್ ಕಾಲೇಜಿನಲ್ಲಿ BA ಪದವಿಯನ್ನು ಮಾಡ್ತಾ ಇದ್ದಾರೆ. ಅವರು ಅನೇಕ ಬಾರಿ ರಾಜ್ಯ ಮಟ್ಟದಲ್ಲಿ ಥ್ರೋಬಾಲ್ ನಲ್ಲಿ ಪಂದ್ಯಾಟದಲ್ಲಿ ಆಡಿ
ಪ್ರಸ್ತುತ ಮಲೇಷ್ಯಾದಲ್ಲಿ ಹಾಗೂ ಈಗ ಅನೇಕ ವಿದೇಶಗಳ ಒಂದು ಭಾರತ ತಂಡವನ್ನು ಪ್ರತಿನಿಧಿಸಿದಂತ ಹುಡುಗಿ. ಅವಳಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಸನ್ಮಾನ ಸ್ವೀಕರಿಸಬೇಕು ಹೇಳಿ. ಕಾರ್ಕಳ ಬ್ಲಾಕ್ನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅನಿತಾ ಡಿಸೋದರ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅವರನ್ನು ಗುರುತಿಸಲಿಕ್ಕೆ ತಪ್ಪಿತು, ಕ್ಷಮೆ ಕೋರ್ತು. ಅದೇ ರೀತಿ ಈಗ ಕಡೆಯ ಒಂದು ಸನ್ಮಾನ ಕಾರ್ಯಕ್ರಮ. ಈ ಭಾಗದ ಶಿರುವ ಗ್ರಾಮೀಣ ಕಾಂಗ್ರೆಸ್ನ ಈ ಒಂದು ಮುಟ್ಲಪಾಟಿ ವಾರ್ಡ್ ಅತ್ಯಂತ ಹಿಂದುಳಿದ ವಾರ್ಡ್ ಮತ್ತು ಸ್ವಲ್ಪ ಅಭಿವೃದ್ಧಿ ಇನ್ನೂ ಕೂಡ ತುಂಬಾ ಆಗ್ಲಿಕ್ಕೆ ಉಂಟು. ಈಗ ನಮ್ಮ ಪಂಚಾಯತ್ನ ಸದಸ್ಯರಿದ್ದರು, ನಮ್ಮ ಶಾಸಕರಿಲ್ಲ, ಯಾರು MP ಕೂಡ ಇಲ್ಲ, ಜಿಲ್ಲಾ ಪಂಚಾಯತ್ ಸದಸ್ಯರು ಇಲ್ಲ. ಆದ್ರಿಂದ ಸ್ವಲ್ಪ ಅಭಿವೃದ್ಧಿ ಆಡ್ಲಿಕ್ಕೆ ಸ್ವಲ್ಪ ಕಮ್ಮಿ ಇದು ಕಷ್ಟ ಆಗಿದೆ. ಆದ್ರೂ ಕೂಡ ಪಂಚಾಯತ್ ಸದಸ್ಯರು ಅವರ ಅನುದಾನದಲ್ಲಿ ಏನು ಸಿಗ್ತದೆ ಅದನ್ನು ಲೈಟ್ ಆಗಲಿ, ಈಗ ಈ ರಸ್ತೆಗೆ ಡಾಮರೀಕರಣಕ್ಕೆ ಕೂಡ ಅನುದಾನವನ್ನು ಇಟ್ಟಿದ್ದಾರೆ. ಮತ್ತು ಈ ಭಾಗದಲ್ಲಿ ನಡೆಯುವ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಕೆಲವು ಪ್ರಮುಖ ಕಾರ್ಯಕರ್ತರು ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಅವರನ್ನು ಗುರುತಿಸುವ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಈ ಪ್ರಥಮವಾಗಿ ಪ್ರಕಾಶ್ ಪೂಜಾರಿ ಅವರು, ರವೀಂದ್ರ ಪೂಜಾರಿ, ಶ್ರೀಧರ್ ಪೂಜಾರಿ ಮತ್ತು ನಾಗಪ್ಪ ಪೂಜಾರಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಒಂದು ಹಿರಿಯರಾಗಿ ಎಲ್ಲ ನಮ್ಮ ಪಕ್ಷದ ಫೀಲ್ಡ್ ವರ್ಕ್ ಇರಬಹುದು, ಅಲ್ಲಿ ಫೀಲ್ಡ್ ಬೂತ್ ಅಲ್ಲಿ ಕುತ್ಕೊಳ್ಳೋದಿರ್ಬೋದು, ಅವರು ಎಲ್ಲ ನಮ್ಮ ಬಂದು ಸೀನಿಯರ್ ಆಗಿ ಎಲ್ಲರೂ ಬರ್ತಾರೆ. ತುಂಬಾ ಮಂದಿ ಇದ್ದಾರೆ ಕೆಲಸ ಮಾಡುವವರು, ಅವರನ್ನು ಬಿಟ್ಟುದಲ್ಲ. ಆದ್ರೆ ಒಬ್ಬ ಹಿರಿಯರನ್ನು ನಾವು ಇವತ್ತೊಂದು ಗುರುತಿಸ್ತಿದ್ದೇವೆ. ಅವರ ಮುಂದೆ ಕೂಡ ನಮಗೆ ಸಹಕಾರ ನೀಡಬೇಕು, ನೀವೆಲ್ಲರೂ ಸಹಕಾರ ನೀಡಬೇಕಂತ ಕೇಳಿಕೊಳ್ತೀವಿ. ಸ್ವೀಕಾರ ಮಾಡ್ತಾರೆ.
ಕಾಂಗ್ರೆಸ್ ಕುಟುಂಬದ ನಮ್ಮೆಲ್ಲ ಸಹೋದರ ಸಹೋದರಿಯರೇ, ಇಗ್ನೇಷಿಯಸ್ ಡಿಸೋಜರ ಅಭಿಮಾನಿಗಳೇ, ಶ್ರೀಮತಿ ಗುಲಾಬಿ ಪೂಜಾರ್ತಿ ಅವರ ಕುಟುಂಬದ ಸದಸ್ಯರೇ ಮತ್ತು ಈ ಶಿರುವ ಮುಟ್ಲುಪಾಡಿ ಭಾಗದ ಸಾರ್ವಜನಿಕ ಬಂಧುಗಳೇ, ಭಾಳ ಒಂದು ಸುಂದರ ಮತ್ತು ಒಂದು ಸ್ಮರಣೀಯ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಈ ಮೆಲ್ವಿನ್ ಡಿಸೋಜರವರು ಸೇರಿಸಿದ್ದಾರೆ. ನಾನು ಈ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಿದ್ದೇನೆ ಅಂತ ಹೇಳಿದರೆ, ನನಗೆ ಸಣ್ಣ ಒಂದು ಋಣ ಇದೆ. ಆ ಋಣಾನುಬಂಧ ಎಲ್ಲೂ ಬಿಟ್ಟು ಹೋಗೋದಿಲ್ಲ. ರಾಜಕೀಯವಾಗಿ ನನ್ನ ಬೆಳವಣಿಗೆಯಲ್ಲಿ ಇಗ್ನೇಷಿಯಸ್ ಡಿಸೋಜರವರ ಪಾತ್ರ ಇದೆ. ಅದು ಯಾವತ್ತೂ ಕೂಡ ನಾನು ನೆನಪಿಸ್ಕೊಂಡು ಬಂದಿದ್ದೇನೆ. 1995ರಲ್ಲಿ ಶ್ರೀಧರ್ ಪೂಜಾರಿ ಇಲ್ಲೇ ಇದ್ದಾರೆ. ಶ್ರೀಧರ್ ಪೂಜಾರಿಗೆ ನೆನಪಿರ್ಬೋದು, ಮುಟ್ಲಿಪಾಡಿ ಪರಿಸರದಲ್ಲಿ ನಮಗೆ ಕಾರ್ಯಕರ್ತರೇ ಸಿಗಲಿಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ನೋಡ್ತಕ್ಕಂಥ ಅವಕಾಶಗಳು ಕೂಡ ಅಂದಿನ ದಿನಗಳಲ್ಲಿ ಇರಲಿಲ್ಲ. ಆದರೂ ಕೂಡ ಇಗ್ನೇಷಿಯಸ್ ಡಿಸೋಜರವರು ಅಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ಗೆ, ನಾನು ಕಾಪು ಪರಿಸರದವ, ಈ ಭಾಗದಲ್ಲಿ ನಿಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡಿ ಅವರು ಇಗ್ನೇಷಿಯಸ್ ಡಿಸೋಜರ, ಅದೇ ರೀತಿಯಲ್ಲಿ ನಮ್ಮ ಇತರ ಭಾಳಷ್ಟು ಜನ ಕಾರ್ಯಕರ್ತರು, ವಸಂತ್ ಸಾಲ್ಯಾನ್ ಅವರು ಅವತ್ತು ನಮ್ಮ ನಾಯಕತ್ವವನ್ನು ವಹಿಸ್ಕೊಂಡಿದ್ದರು. ಅವರೆಲ್ಲರ ಒಂದು ಸಹಕಾರದಿಂದ ಈ ಭಾಗದಿಂದ ನಾನು ಜಿಲ್ಲಾ ಪಂಚಾಯತ್ಗೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಯಿತು. ಅದು ಕೂಡ ಅತಿ ಹೆಚ್ಚು ಬಹುಮತ ನಮಗೆ ಇಲ್ಲಿ ದೊರಕಿತ್ತು. ಅದು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಮತ್ತು ಇಗ್ನೇಷಿಯಸ್ ಡಿಸೋಜರ ಮತ್ತು ನನ್ನ ಸಂಬಂಧ ಭಾಳ ಒಂದು ಕುಟುಂಬದ ಸಹೋದರರ ಸಂಬಂಧವಾಗಿತ್ತು. ಭಾಳಷ್ಟು ಕಷ್ಟದ ಸಂದರ್ಭದಲ್ಲಿಯೂ, ಭಾಳಷ್ಟು ತೊಂದರೆಯ ಸಂದರ್ಭದಲ್ಲಿಯೂ ಅವರು ದೇಶದಲ್ಲಿದ್ದಾಗ, ವಿದೇಶದಲ್ಲಿದ್ದಾಗ ಯಾವತ್ತೂ ಕೂಡ ನಮ್ಮನ್ನಾಗಲಿ ಆಸ್ಕರ್ ಫೆರ್ನಾಂಡಿಸ್ರವರನ್ನಾಗಲಿ ಸಂಪರ್ಕಿಸದೇ ಇರಲಿಲ್ಲ. ಆಸ್ಕರ್ ಫೆರ್ನಾಂಡಿಸ್ರ ಒಂದು ಕಟಾಕ್ಷದಿಂದ ಈ ಭಾಗದಲ್ಲಿ ನಮಗೆ ನಡೆದಾಡಲಿಕ್ಕೆ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ದಿನಗಳಿತ್ತು. ರಸ್ತೆಗಳು ಸರಿಯಾಗಿರಲಿಲ್ಲ, ಸೇತುವೆಗಳಿರಲಿಲ್ಲ. ನಾನೀಗ ಬರುವಾಗ ನೋಡಿದೆ, ಈ ಬ್ರಿಡ್ಜ್ಗಳೆಲ್ಲವೂ ಕೂಡ ಅದು ಇಗ್ನೇಷಿಯಸ್ ಡಿಸೋಜರ ಒಂದು ಪರಿಶ್ರಮದಿಂದ ಆಗಿದೆ. ನಾನು ಇಗ್ನೇಷಿಯಸ್ ಡಿಸೋಜರನ್ನು ರಾಜಕೀಯವಾಗಿ ಕಂಡದ್ದಲ್ಲ. ನಾನು ಭಾಳ ಹೈಸ್ಕೂಲ್ನ ವಿದ್ಯಾರ್ಥಿಯಾಗಿದ್ದೆ. ನಾನು ಒಂದು ಯುವಕ ಮಂಡಲದ ಕಾರ್ಯದರ್ಶಿ ಆಗಿದ್ದೆ. ಒಂದು ಸಭೆಯಲ್ಲಿ ಯುವಕ ಮಂಡಲದ ಅಧ್ಯಕ್ಷರಾಗಿದ್ದರು ಇಗ್ನೇಷಿಯಸ್ ಡಿಸೋಜರವರು ಶಿರುವದಿಂದ. ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಈ ಭಾಗದ ಪರಿಸರ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಅವರ ಹೋರಾಟ ಯಾವ ರೀತಿ ಇತ್ತು, ಅವರ ಒಂದು ಘರ್ಷಣೆಯಲ್ಲಿ ಅವರ ಕೈ ಕೂಡ ತುಂಡಾಗಿರ್ತಕ್ಕಂಥದ್ದು ನನಗೆ ಸರಿಯಾಗಿ ನೆನಪಿದೆ. ಮೇಡಮ್, ನಿಮಗೆ ನೆನಪಿದೆಯಾ ಇಲ್ವೋ ಗೊತ್ತಿಲ್ಲ, ಅಂತೂ ನನಗಂತೂ ನೆನಪಿದೆ, ಅವರ ಮಕ್ಕಳಿಗೂ ನೆನಪಿಲ್ಲದೆ ಇರ್ಬೋದು. ಆದರೆ ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತಹ ಇಗ್ನೇಷಿಯಸ್ ಡಿಸೋಜ ಶಿರುವ ಗ್ರಾಮ ಪಂಚಾಯಿತಿಯಲ್ಲಿ ಹಲವು ವರ್ಷಗಳ ಕಾಲ ಪಂಚಾಯಿತಿ ಅಧ್ಯಕ್ಷರಾಗಿ, ಮಂಡಲ್ ಪ್ರಧಾನರಾಗಿ, ಈ ಭಾಗದಲ್ಲಿ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ, ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರಾಗಿ, ಭೂನ್ಯಾಯ ಮಂಡಳಿಯ ಸದಸ್ಯರಾಗಿ, ಅಕ್ರಮ ಸಕ್ರಮ ಸಮಿತಿಯ ಒಬ್ಬ ಸದಸ್ಯನಾಗಿ ಈ ಭಾಗದ ಮಾತ್ರವಲ್ಲ, ಈ ತಾಲೂಕಿನ, ಈ ಜಿಲ್ಲೆಯ ದೊಡ್ಡ ಸೇವೆಯನ್ನು ಅವರು ಮಾಡಿದ್ದಾರೆ. ನಿಜವಾಗಿಯೂ ಕೂಡ ಅವರ ಸೇವೆಯ ಬಗ್ಗೆ ನಾವು ಮಾಡಿರ್ತಕ್ಕಂಥ ಸೇವೆ ಅವರ ದೃಷ್ಟಿಯಲ್ಲಿ ಏನೂ ಇಲ್ಲ. ಕಾರಣ ಅಷ್ಟು ಜನರಿಗೆ ಭೂಮಿಯ ಒಡೆತನದ ಹಕ್ಕನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಭೂ ಸುಧಾರಣೆ ಕಾಯ್ದೆಯಲ್ಲಿ ಆ ಅವಕಾಶ ಪಡ್ಕೊಂಡಿದ್ದಾರೋ ಈ ಪರಿಸರದ ಜನ, ಹಿಂದುಳಿದ ವರ್ಗದ ಸಮುದಾಯ, ಅದಕ್ಕೆಲ್ಲವೂ ಕೂಡ ಅದರ ಹಿಂದೆ ಇಗ್ನೇಷಿಯಸ್ ಡಿಸೋಜರ ಸೇವೆ ಇತ್ತು ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಬೇಕಾಗಿದೆ. ನನಗೆ ಬೇರೆಲ್ಲೂ ಅವಕಾಶಗಳು ಸಿಕ್ಕಿಲ್ಲ. ಇಗ್ನೇಷಿಯಸ್ ಡಿಸೋಜರ ಬಗ್ಗೆ ಕನಿಷ್ಠ ಅವರ ಗ್ರಾಮದಲ್ಲಿ, ಅವರ ಪತ್ನಿ, ಅವರ ಮಕ್ಕಳ ಒಂದು ಸಮ್ಮುಖದಲ್ಲಿ ಈ ಮಾತುಗಳನ್ನು ಹೇಳಬೇಕು ಅಂತೇಳಿತ್ತು. ನಾನು ಅವರ ಅಂತ್ಯಕ್ರಿಯೆಯಲ್ಲಿ, ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿದ್ದೆ. ಆದರೆ ನನ್ನ ಭಾಳ ನೋವು ಇವತ್ತಿಗೂ ಇದೆ. ಅವರು ರಾಜಕೀಯವಾಗಿ ಎತ್ತರ ಬೆಳಿಬೇಕು ಎಂಬ ಒಂದು ಅಭಿಲಾಷೆ ಒಂದು ಇತ್ತು ಅವರ ಹತ್ರ. ಆದರೆ ಅದಕ್ಕೆ ಬೇಕಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿಲ್ಲ. ಆ ಒಂದು ಕೊರಗು ನಮಗೂ ಕೂಡ ಇದೆ. ಏನೇ ಇದ್ದರೂ ಕೂಡ ಅವರು ಒಂದು ದೊಡ್ಡ ಪಂಚಾಯಿತಿಯಲ್ಲಿ ಎಂತೆಂಥ ವ್ಯಕ್ತಿಗಳು ಈ ಭಾಗದಲ್ಲಿ ದೊಡ್ಡ ಒಬ್ಬ ಬಲಿಷ್ಠ ವ್ಯಕ್ತಿಗಳಿದ್ದರು. ಇವತ್ತು ಕುಟಿ ಶೆಟ್ಟರು ನಮ್ಮ ಮುಂದಿಲ್ಲ, ಸೀತಾರಾಮ್ ಶೆಟ್ಟರು ನಮ್ಮ ಮುಂದಿಲ್ಲ, ಹರೀಶ್ ಶೆಟ್ಟರು ನಮ್ಮಿಂದಿಲ್ಲ, ಶ್ಯಾಮ್ ಶೆಟ್ಟರು ಇಲ್ಲ, ಕುಟಿ ಪೂಜಾರಿ ಅವರಿಲ್ಲ. ಭಾಳ ಜನ ಈ ಪಕ್ಷದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ನಮ್ಮ ಪರವಾಗಿ ನಿಂತವರಿದ್ದಾರೆ. ಎಲ್ಲ ಸಂದರ್ಭದಲ್ಲಿ ಕೂಡ ಅವರೆಲ್ಲವನ್ನು ಕೂಡ ನ್ಯಾಯದ ಪರವಾಗಿ ನೇರ ನಡೆನುಡಿಯ ಮೂಲಕ ಇಗ್ನೇಷಿಯಸ್ ಡಿಸೋಜರು ಪ್ರತಿಯೊಂದನ್ನು ಪ್ರತಿಪಾದಿಸಿಕೊಂಡು ಬಂದಿದ್ದರು. ಸತ್ಯದ ಪರವಾಗಿ ನಿಲ್ತಾ ಇದ್ರು. ಅದು ಕೂಡ ವಿಶೇಷ. ಇವತ್ತು ಅವರು ನಮ್ಮನ್ನು ಬಿಟ್ಟಾಗಲಿರ್ಬೋದು. ನನಗೆ ಇಲ್ಲಿ ಶ್ರೀಧರ್ ಪೂಜಾರನ್ನು ನೋಡಿದಾಗ, ನಿಜವಾಗಿ ನನಗೆ ಇಗ್ನೇಷಿಯಸ್ ಡಿಸೋಜರನ್ನು ನೋಡಿದಾಗ ಆಯಿತು.
ಕಾರಣ ಶ್ರೀಧರ್ ಪೂಜಾರು ಮತ್ತು ಇಗ್ನೇಷಿಯಸ್ ಡಿಸೋಜ ಜೊತೆಯಾಗಿ ಈ ಇಷ್ಟೊಂದು ಈ ರಸ್ತೆ ಗುಡ್ಡ ಕಾಡು ಇಲ್ಲದ ಭಾಗದಿಂದ ಎದ್ದುಕೊಂಡು ನಡ್ಕೊಂಡು ಶಿರುವ ಪೇಟೆಗೆ ಬರ್ತಾ ಇದ್ರು, ಮಟ್ಟಾರಿಗೆ ಬರ್ತಾ ಇದ್ರು. ಇದು ದೊಡ್ಡ ಒಂದು ವಿಚಾರವನ್ನು ಇಲ್ಲಿ ನಾನು ಉಲ್ಲೇಖ ಮಾಡಲೇಬೇಕಾಗಿದೆ. ಮೇಡಮ್ ನನಗೆ ಹೇಳಿದರು, ನೀವು 10 ನಿಮಿಷ ಮಾತಾಡಿದರೆ ಸಾಕು ಅಂತ. ನಾನು ಅದಕ್ಕಿಂತ ಹೆಚ್ಚು ಹೋಗುವುದಿಲ್ಲ ಮೇಡಮ್, ಕಾರಣ ಮಾತಾಡ್ತಕ್ಕಂಥ ಸನ್ನಿವೇಶದಲ್ಲಿ ಮಾತ್ರ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ರಾಜಕೀಯ ಭಾಷಣ ಅಲ್ಲ ಇದು. ಆದರೆ ನಮ್ಮ ವೈಯಕ್ತಿಕ ಸಂಬಂಧಗಳು ನನಗೆ ಗೊತ್ತಿದೆ. ಇಗ್ನೇಷಿಯಸ್ ಡಿಸೋಜರವರ ದಿನಗಳಲ್ಲಿ ಅವರ ಶ್ರೀಮತಿಯವರು ಕೂಡ ಬಹಳಷ್ಟು ತೊಂದರೆ, ಕಷ್ಟ, ಅನುಭವಗಳನ್ನು ಪಟ್ಟಿರ್ಬೋದು. ಆದರೆ ಅವರ ಮಕ್ಕಳು ಇವತ್ತು ಒಂದು ರೀತಿಯಲ್ಲಿ ದೇವರ ಸೇವೆಯಲ್ಲಿ ಸೇರಿದವರಿದ್ದಾರೆ. ಅದೇ ರೀತಿಯಲ್ಲಿ ನಾಡಿನ ಸೇವೆಯಲ್ಲಿ ದೇಶ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿದ್ದಾರೆ. ನನಗೆ ಇವತ್ತು ನೆನಪಿದೆ, ಇಗ್ನೇಷಿಯಸ್ ಹೇಳಿದರು ನನಗೆ, ನೀವು ಇಲ್ಲೇ ಶಿರೋದಲ್ಲೇ ಸೆಟ್ಲಾಗಿ ಇಲ್ಲೇ ಮದುವೆ ಆಗಿ ನಿಮಗೆ ಒಂದು ಸ್ವಲ್ಪ ಜಾಗನ ನಾನು ಕೊಟ್ಟು ಬಿಡ್ತೇನೆ ಅಂತ. ನಾನು ಹೇಳಿದೆ, ನಿಮಗೆ 10 ಜನ ಮಕ್ಕಳಿದ್ದಾರೆ, ನನಗೆ ನಿಮ್ಮ ಭೂಮಿ ಬೇಡ, ನನಗೆ ಇದ್ದ ಭೂಮಿ ಸಾಕು ಎಂಬುದನ್ನು ಕೂಡ ಹೇಳಿದ್ದೆ. ಅಂಥ ಒಬ್ಬ ತ್ಯಾಗಮಯಿ ಇಗ್ನೇಷಿಯಸ್ ಡಿಸೋಜರ. ಅವರ ಮನಸ್ಸು ಅಷ್ಟೇ ಇದೆ. ಇವತ್ತು ನೀವೇನು ಮೆಲ್ವಿನ್ ಡಿಸೋಜ ನಿಮ್ಮ ಕುಟುಂಬ ಏನು ಇವತ್ತು ಈ ಒಂದು ಗುಲಾಬಿ ಪೂಜಾರ್ತಿ ಅವರ ಕುಟುಂಬಕ್ಕೆ ನಿಮ್ಮ ಮೂಲಕ ಕಾಂಗ್ರೆಸ್ ಪಕ್ಷದ ಮೂಲಕ ಒಂದು ಸಹಾಯವನ್ನು ಮೆಲ್ವಿನ್ ಡಿಸೋಜ ಅವರು ಕೂಡ ಡಿಸೋಜರೇ, ಅವರೆಲ್ಲರ ಸಹಕಾರದೊಂದಿಗೆ ನೀವು ಮಾಡಿದ್ದೀರಿ. ನಿಜವಾಗಿಯೂ ನೀವೆಲ್ಲರೂ ಕೂಡ ಇಗ್ನೇಷಿಯಸ್ ಡಿಸೋಜರನ್ನು ಸೇವೆ ಸ್ಮರಿಸಿಕೊಂಡಿದ್ದೀರಿ. ಅವರ ಸೇವೆ ನಿರಂತರವಾಗಿ ಈ ಜನರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಇರ್ತದೆ. ಖಂಡಿತವಾಗಿಯೂ ಕೂಡ ನಾವು ಬದುಕಿರುವಾಗ ಬದುಕು ಶಾಶ್ವತ ಅಲ್ಲ, ಹುಟ್ಟು ಆಕಸ್ಮಿಕವಾಗಿದೆ, ಸಾವು ನಿಶ್ಚಿತವಾಗಿದೆ. ಯಾರೆಲ್ಲ ಹುಟ್ಟಿದ್ದೇವೆ ಪ್ರಪಂಚದಲ್ಲಿ ನಾವೆಲ್ಲರೂ ಸಾಯಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರು ಹುಟ್ಟಿದರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿದರು, ಇಂದಿರಾ ಗಾಂಧಿ ಅವರು ಹುಟ್ಟಿದರು, ರಾಜೀವ್ ಗಾಂಧಿ ಅವರು ಹುಟ್ಟಿದರು. ಅವರೆಲ್ಲರೂ ಕೂಡ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅಂಥ ಈ ಒಂದು ದೇಶದಲ್ಲಿ ಇವತ್ತು ಈ ಹಳ್ಳಿಯಲ್ಲಿ ಇವತ್ತು ಕೂಡ ನೀವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಪೂಜಿಸ್ತಕ್ಕಂಥ ಜನ ಇರ್ಬೋದು, ಅವರನ್ನು ಗೌರವದಿಂದ ಕಾಣ್ತಕ್ಕಂಥ ಜನ ಇರ್ಬೋದು. ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಪ್ರಜಾಪ್ರಭುತ್ವ ಇನ್ನಷ್ಟು ಬಲಿಷ್ಠ ಆಗಬೇಕಾಗಿದ್ರೆ ನಿಮ್ಮ ಧ್ವನಿ ಎಲ್ಲ ಕಡೆಗೆ ಹಬ್ಬಬೇಕಾಗಿದೆ, ಅದು ಕೇಳಬೇಕಾಗಿದೆ. ಅಂಥ ಧ್ವನಿ ಸೇರಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಅದು ಇಗ್ನೇಷಿಯಸ್ ಡಿಸೋಜರವರು. ಯಾರಿಗೆ ಧ್ವನಿ ಇಲ್ಲ ಅಂಥ ಜನರಿಗೆ ಧ್ವನಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದರು ಎಂಬುದು ಕೂಡ ಇತಿಹಾಸ. ಭ್ರಷ್ಟಾಚಾರವನ್ನು ಯಾವತ್ತೂ ಸಹಿಸ್ಕೊಂಡು ಬಂದಿಲ್ಲ. ಅವರು ಪ್ರಾಮಾಣಿಕವಾಗಿ ಬದುಕಿದರು. ಆದರೆ ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ದೇವರು ಏನನ್ನು ಬರೆದಿದ್ದಾನೆ ಅದನ್ನು ಯಾರಿಂದಲೂ ಕೂಡ ಅಳಿಸಲಿಕ್ಕೆ ಆಗುವುದೇ ಇಲ್ಲ. ಆದ್ದರಿಂದ ನಮ್ಮ ಬದುಕನ್ನು ಕನಿಷ್ಠ ಅವರು ಹಲವಾರು ಕುಟುಂಬವನ್ನು ಸುಂದರ ಕುಟುಂಬವಾಗಿ ಮಾಡುವಲ್ಲಿ ತನ್ನ ಅಳಿಲ ಮಳಲ ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆ ನಿರಂತರವಾಗಿ ನಾನು ಆ ದಿವಸ ಕೂಡ ಹೇಳಿದೆ ಮೆಲ್ವಿನ್ ಡಿಸೋಜರವರಿಗೆ, ಇಗ್ನೇಷಿಯಸ್ ಡಿಸೋಜರವರ ಹೆಸರು ಇಲ್ಲಿ ಶಾಶ್ವತವಾಗಿರುವಂತೆ ನೀವು ಕೂಡ ಅದೇ ರೀತಿಯ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಕಾರಣ ನಿಮ್ಮ ಕುಟುಂಬದ ಒಬ್ಬ ಸದಸ್ಯ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಭಾಳ ಒಂದು ತಿಂಗಳು, ಭಾಳ ಒಳ್ಳೆಯ ತಿಂಗಳು, ಮೇರಿ ಕ್ರಿಸ್ಮಸ್ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಆದರೆ ಇಗ್ನೇಷಿಯಸ್ ಡಿಸೋಜರವ್ರು ನಮ್ಮಂತ್ರ ಜೊತೆಯಲ್ಲಿ ಇಲ್ಲದೆ ಇದ್ದರೂ ಕೂಡ ಅವರ ಕೆಲಸ ಕಾರ್ಯಗಳು, ಅವರನ್ನು ನೆನಪಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಅವರಿಗೆ ಆ ಪರಮಾತ್ಮ ಚಿರಶಾಂತಿಯನ್ನು ಕರುಣಿಸಲಿ ಮತ್ತು ಅವರ ಕುಟುಂಬಕ್ಕೆ ಆ ಶಕ್ತಿಯನ್ನು ತಡೀತಕ್ಕಂಥ ಪ್ರಯತ್ನ ಆಗಲಿ ಅಂತೇಳಿ ನಾನು ಹೇಳಿ, ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಇವತ್ತು ಶ್ರಮಿಸಿ ಭಾಳ ದೊಡ್ಡ ಸೇವೆಯನ್ನು ಗ್ರಾಮೀಣ ಕಾಂಗ್ರೆಸ್ ಸಮಿತಿಯವರು ಈ ಭಾಗದ ಮುಟ್ಲುಪಾಡಿ ಪರಿಸರದ ಜನ ವಿನಯ್ ಕುಮಾರ್ ಸೊರ್ಕೆ ಅವರನ್ನು ಬರಮಾಡಿಸುವುದರ ಮೂಲಕ ಅವರನ್ನು ಮತ್ತಷ್ಟು ರಾಜಕೀಯದಲ್ಲಿ ಕ್ರಿಯಾಶೀಲರನ್ನಾಗಿ ಮಾಡುವಲ್ಲಿ ಕೂಡ ಒಬ್ಬ ಉತ್ತಮ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದವರು ವಿನಯ್ ಕುಮಾರ್ ಸೊರ್ಕೆ. ನಮಗೆ ತಾಲೂಕನ್ನು ಒದಗಿಸಿಕೊಟ್ಟವರು, ನಮಗೆ ಕಾಪುನಲ್ಲಿ ಪುರಸಭೆ ಬೇರೆ ಬೇರೆ ಸಂದರ್ಭದಲ್ಲಿ ದೊಡ್ಡ ಸೇವೆಯನ್ನು ಈ ಭಾಗದ ಜನರಿಗೆ ಅವರು ಕೊಟ್ಟಿದ್ದಾರೆ. ಯಾವ ಸೇವೆಯನ್ನು ಆಸ್ಕರ್ ಫೆರ್ನಾಂಡಿಸ್ ಈ ಭಾಗದಲ್ಲಿ ಕೊಟ್ಟಿದ್ರು ಅದೇ ಸೇವೆಯನ್ನು ಈ ಭಾಗದ ಜನರಿಗೆ ಕೊಟ್ಟಿದ್ದಾರೆ. ಶಿರುವ ಪರಿಸರದಲ್ಲಿ ಇವತ್ತು 2 ಕಾಲೇಜುಗಳು, ಅದೇ ರೀತಿಯಲ್ಲಿ ತಾಂತ್ರಿಕ ತರಬೇತಿ ಸಂಸ್ಥೆಗಳು, ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಆಗಲಿಕ್ಕೆ ಎಲ್ಲದರ ಹಿಂದೆ ಇಗ್ನೇಷಿಯಸ್ ಡಿಸೋಜರವರ ಶ್ರಮ ಇತ್ತು ಎಂಬುದನ್ನು ಕೂಡ ನೆನಪಿಸಿಕೊಂಡು ಈ ಭಾಗದ ಈ ಪರಿಸರದ ಎಲ್ಲ ಸಮುದಾಯದ ಜನ ಒಗ್ಗಟ್ಟಾಗಿ ಒಂದಾಗಿ ಈ ದೇಶದ ಅಭಿವೃದ್ಧಿಗೆ, ಈ ಊರಿನ ಅಭಿವೃದ್ಧಿಗೆ ದುಡಿಯುವಂತಾಗಲಿ ಅಂತೇಳಿ ಹಾರೈಸಿ ನಿಮಗೆಲ್ಲರಿಗೆ ಈ ಒಂದು ದಿನದ ಶುಭಾಶಯದ ಜೊತೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸಿಕೊಂಡು, ಇಗ್ನೇಷಿಯಸ್ ಡಿಸೋಜರವರು ನನ್ನ ಹೃದಯದಲ್ಲಂತೂ ನಮ್ಮ ಉಸಿರಿರುವ ತನಕ ಅವರು ಇರ್ತಾರೆ. ಖಂಡಿತವಾಗಿ ಕೂಡ ಅದನ್ನು ನಾನು
ಮುಂದುವರಿಸ್ಕೊಂಡು ಹೋಗ್ತೇನೆ ಎಂಬ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೆ ವಂದಿಸಿ, ವೇದಿಕೆಯಲ್ಲಿರ್ತಕ್ಕಂಥ ಇಗ್ನೇಷಿಯಸ್ ಅವರ ಧರ್ಮಪತ್ನಿ, ಅವರ ಮಕ್ಕಳಿಗೆ ನನ್ನ ಮತ್ತೊಮ್ಮೆ ಅವರು ನಮ್ಮ ಪಕ್ಷಕ್ಕೆ ದೊಡ್ಡ ಸೇವೆಯನ್ನು ಕೊಟ್ಟದಕ್ಕಾಗಿ ಅವರಿಗೆ ನಾನು ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಪರವಾಗಿ, ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿಯೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಕಪೂರ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಈಗ ರತನ್ ಶೆಟ್ಟಿ ಅವರು 2 ಶಬ್ದಗಳನ್ನು ಮಾತಾಡಬೇಕು ಕೇಳಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಏರಿಯಾದ ಎಲ್ಲ ನಮ್ಮ ಕಾಂಗ್ರೆಸ್ನ ಬಾಂಧವರೇ ಹಾಗೂ ಇಗ್ನೇಶ್ವರರ ಅಭಿಮಾನಿಗಳೇ, ಈಗ ಇಗ್ನೇಶ್ವರ ಬಗ್ಗೆ ಗಫೂರ್ ಎಲ್ಲ ವಿಷಯ ಹೇಳಿದರು. ನನಗೆ ಒಂದು ಖುಷಿ ಆಗುತ್ತಂದರೆ ಇಗ್ನೇಶ್ ಹತ್ರ ಯಾವ ವಿಎ ಗೊತ್ತಿರಲಿಕ್ಕಿಲ್ಲ. ಇಡೀ ಶುರುವಾದ ಸರ್ವೆ ನಂಬರ್ ಯಾವುದಂದರೆ ಅದು ಇಲ್ಲಿ ಅವನ ಸರ್ವೆ ನಂಬರ್ ಆ ವಾರ್ನರ್ನ ಹೆಸರು ಹೇಳ್ತಾರೆ. ನೀವು ಎಣಿಸ್ಕೊಳ್ಳಿ ಇಗ್ನೇಶ್ವರ್ ಎಷ್ಟೊಂದು ಜನ ಮೇಲೆ ಕಾಲಾಜಿ ಇಟ್ಕೊಂಡಿದ್ದಾರೆ ಅಂದರೆ, ಇಡೀ ಶಿರುವಾಗ ಎಷ್ಟು ದೊಡ್ಡ ಗ್ರಾಮ ಅಂದರೆ, ಇಲ್ಲಿ ಬೇಡ ಇಲ್ಲಿ ಲಾಸ್ಟ್ ಬಂಟಕಲ್ಲು ಏರಿಯಾ ಲಾಸ್ಟ್ ಕೇಳಿ ಇಗ್ನೇಶ್ವರ ಅವು ಸರ್ವೆ ನಂಬರ್ ಐತಿ ಅವು ಇತ್ತು ಆಯ್ತಾ ಆರ್ಟಿಸ್ಟ್ ಓನರ್ ಬರ್ತಾರೆ ಅವನು ಬಿರಾರು ಅಷ್ಟು ಒಂದು ರಾಜಕೀಯದಲ್ಲಿ ಒಂದು ಚಾಕ್ಯತೆ ಉಳ್ಳವರು. ಒಬ್ಬರ ಮಂದಿ ಕಟ್ಟ ಬಡವನಿಗೆ ಎಂಥ ಒಂದು ಸಿಕ್ಕಬೇಕಾದ್ರೆ ಹಠ ಹಿಡಿದು ಅವನಿಗೊಂದು ಎಂತಾದರೂ ಒಂದು ರೇಷನ್ ಕಾರ್ಡ್ ಬೇಕು. ನಮ್ಮಲ್ಲಿ ಬೇಕಾದರೆ ಇಲ್ಲಿ ನನಗೆ 24 ಗಂಟೆ ಮಾಡುತ್ತೆ ಅಲ್ಲಿಗೆ 10 ಜಿ ಮಾರಿ ಮಾಡಿ ಹೋತಾನೆ ಇದ್ದ ಬೆನ್ನು ಹಿಡಿದು ನನ್ನ ಕೂತ್ಕೊಂಡು ಬಿಡೋದಿಲ್ಲ. ಅಲ್ಲಿ ನಡೆ ಪೋಲ ಅಲ್ಲ ರೇಷನ್ ಕಾರ್ಡ್ 10 ಜಿ ಬೇಕಾಗ ಒಂದು 10 ಜಿ ಇಲ್ಲದ ದೊಡ್ಡ ಬೈದು ಅವು ಗೆತ್ತಬೇಕು ಅವ್ರಲ್ಲ. ಅಷ್ಟು ಒಂದು ಜನಸೇವೆ ಮಾಡೋದ್ರಲ್ಲಿ ನಾನು ನೋಡಿದ ಏಕೈಕ ವ್ಯಕ್ತಿ ಅಂದರೆ ಇಗ್ನೇಶ್ ಹೊರಗೆ ಖುಷಿ ಆಗ್ತದೆ. ಏನು ಮಾಡೋದು, ಅವರು ನಮ್ಮನಿಗೆ ಅಗಲಿದ್ದಾರೆ. ನಮಗೆ ನಮ್ಮ ಪಾರ್ಟಿಗೆ ಮತ್ತು ನಮ್ಮ ಜನಕ್ಕೆ ಏರಿಯಾ ಜನಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರನ್ನು ಅವರ ಕೆಲಸ ಎಲ್ಲ ಕೇಳುವಾಗ ತಲೆ ಬಿಸಿ ಆಗ್ತದೆ. ನನಗಂತೂ ಅದು ಅರ್ಥನೇ ಆಗಲಿಕ್ಕಿಲ್ಲ. ಆ ಟೈಪ್ ಅವರೊಂದು ಎಲೆಕ್ಷನ್ ಬರಲಿಕ್ಕಿಲ್ಲ. ಒಂದು ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಮನೆಗೆ ಬಂದರು. ಈ ಅಡೆ ಬೋರ್ಡು ಇಡೇ ಬೋರ್ಡು ಇಂಚವಾಲ್ ಬೋರ್ಡು ಅಂಚವಾಲ್ ಬೋರ್ಡು ಅಂತ ಅದ್ಯ ಇಲೆಕ್ಷನ್ ಮುಗಿಯೋ ತನಕ ಅವರು ನಮ್ಮನ್ನು ಬೆನ್ನಿ ಬಿಡಲಿಲ್ಲ. ಹಾಗೆ ನಮಗೆಲ್ಲ ಅವರು ಒಂದು ಪಾರ್ಟಿಯಲ್ಲಿ ಹೇಗೆ ಕೆಲಸ ಮಾಡಬೇಕು, ನಮ್ಮ ಪಾರ್ಟಿಯನ್ನು ಹೇಗೆ ಒಗ್ಗೂಡಿಸಬೇಕು, ಜನರನ್ನು ಹೇಗೆ ಒಗ್ಗೂಡಿಸಬೇಕೆಂಬ ಎಲ್ಲ ನಮಗೆ ಅವರು ಮತ್ತು ಕುಟ್ಟಿ ಪೂಜಾರಿ ಅವರೆಲ್ಲ ನಮಗೆ ಒಂದು ದರ್ಶಕರಾಗಿದ್ದಾರೆ. ಅವರಿಬ್ಬರು ಕೂಡ ಈಗ ಇಲ್ಲ. ಅವರನ್ನು ನಾವು ಯಾವಾಗಲೂ ನೆನೆಯಲೇಬೇಕಾಗ್ತದೆ. ಅವರು ಯಾಕೆಂದರೆ ನಮ್ಮ ಗುರುಗಳು ಅವರಿಬ್ಬರು ಕೂಡ ಅಂತ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ವಂದನೆಗಳು. ಈಗ ಆಗಮಿಸಿದ ನಮ್ಮ ಮಾಜಿ ಸಚಿವರಾದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದಂಥ ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ, ಗುಲಾಬಿ ವಿದ್ಯಾರ್ಥಿಯರ ಪರವಾಗಿ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ತಂದೆ ಆತ್ಮೀಯರು ಆದಂಥ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶಿರುವದಲ್ಲಿ ಪ್ರಥಮ ಬಾರಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಸಪರೇಟ್ ಆಗಿ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮವಾಗಿ 24 ಸೀಟು ಕಾಂಗ್ರೆಸ್ ಗೆದ್ದ ಸಂದರ್ಭದಲ್ಲಿ ಶಿರುವದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದವರು ನಮ್ಮ ಎಂ ಎ ಗಫೂರ್ ಅವರು. ಆ ವರ್ಷ ಆ ಇಲೆಕ್ಷನ್ ಟೈಮಲ್ಲಿ ನಮ್ಮ ಇಲ್ಲಿಗೆ ಮುಟ್ಲಪಾಡಿ ಬೂತ್ಗೆ ಬಂದಿದ್ದರು. ಆಗ ನಮ್ಮದು ಜಗನ್ನಾಥ್ ನಾಯ್ಕರದ್ದು ಹೋಟೆಲ್ ಇತ್ತು. ಅಲ್ಲಿ ಅವರು ಬಾಳೆಹಣ್ಣೆಲ್ಲ ತಿಂದು ಹೋಗಿದ್ರು. ನನಗೆ ನೆನಪುಂಟು, ನಾನು ತುಂಬ ಸಣ್ಣ ಇದ್ದೆ. ಅಂದರೆ ಅದು ನೆನಪು ಒಂದು. ನಂತರ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈಗ KPCC ಉಪಾಧ್ಯಕ್ಷ. ಅವರಿಗೆ ಇವತ್ತು ಇಲ್ಲಿಗೆ ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿದ ರತನ್ ಶೆಟ್ಟಿ ಅವರು, ಹಸನಬ್ಬ ಶೇಖರ್ ಅವರು, ಅದು ಪ್ರತ್ಯೇಕವಾಗಿ ಮೆಲ್ವಿನ್ ಡಿಸೋದರ್ ಅವರು ನಮ್ಮ ಇಡೀ ಕಾರ್ಯಕ್ರಮದಲ್ಲಿ ಇಲ್ಲಿ ಕೂತ್ಕೊಂಡು ನಮ್ಮನಿಗೆ ಸಹಕಾರ ನೀಡಿದ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಅದೇ ರೀತಿ ಈ ಭಾಗದ ನಮ್ಮ ಬೂತ್ ಅಧ್ಯಕ್ಷರಾದ ಪ್ರಕಾಶ್ ಆಚಾರ್ಯ ಅವರು ಹಾಗೂ ಪಂಚಾಯತ್ ಸದಸ್ಯರಾದ ರೇವತಿ ಮತ್ತು ಸುಜಾತ ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಡಿಯೋಗ್ರಫಿ ಮಾಡಿದಂಥ ಸಂದೀಪ್ ರವರು ಎದುರು ಬರಬೇಕು. ಅವರು ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ತುಂಬ ಮಂದಿ ನಮ್ಮ ಈ ಕರೆಗೆ ಹೋಗೊಟ್ಟು ಮತ್ತು ಗುಲಾಬಿ ವಿದ್ಯಾರ್ಥಿ ಅವರ ಪ್ರೀತಿಗೆ ಹೋಗೊಟ್ಟು ಎಲ್ಲ ಇಲ್ಲಿ ಬಂದಿದ್ದೀನಿ. ನಿಮಗೆಲ್ಲರಿಗೂ, ನಮ್ಮ ಮನೆಯವರಿಗೂ ಹಾಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ಎಲ್ಲ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡಿ ಮನೆಗೆ ಹೋಗ್ಬೇಕಂತ ಕೇಳಿಕೊಳ್ತಿದ್ದೀನಿ. ಅವರಿಗೆ ವಿಡಿಯೋಗ್ರಫಿ ಥ್ಯಾಂಕ್ ಯು ಅಣ್ಣ. ನಿಮ್ಮ ಒಳ್ಳೆ ವಿಡಿಯೋಗ್ರಫಿ ಒಳ್ಳೆಯದು ಮಾಡಿ.
ಕಳೆದ ಬಾರಿ ನಮ್ಮ ಅಂಗನವಾಡಿಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಅದರ ಒಂದು ಒಳ್ಳೆ ವಿಡಿಯೋ ಮಾಡಿ ಎಲ್ಲ ಕಡೆ ಪಸರಿಸೋ ನಮ್ಮ ಸಂದೀಪ್ ಪೂಜಾರಿ ಅವರು ಅವರಿಗೆಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ಹೇಳಿಕೊಳ್ತೀವಿ. ಇನ್ನು ಮುಂದೆ ಅವರು ಟಿವಿ ನೈನ್ ಮತ್ತೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ರಂಜಿಸ್ತಾ ಇರಲಿ ಅಂತ ಹಾರೈಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಊಟವನ್ನು ಸ್ವೀಕರಿಸಿ. Yes.